ವೆಲ್ಕಮ್ ಟು ಅರುಣೋದಯ ಚಾನೆಲ್. ಎಪಿಸೋಡ್ 5ಕ್ಕೆ ಸ್ವಾಗತ. ಸಾಯಿಸುತ್ತೆ ಅವರ ಅನುಬಂಧದ ಕಾರಂಜಿಗೆ. ತಟ್ಟನೆ ಎದ್ದು ಕೂತರು. ನರಹರಿ ಬಂದಂಗಿದೆ. ಕಣ್ಣಲ್ಲಿ ನಗೆ ತುಳುಕಿಸಿದರು. ಇದೆಲ್ಲ ನಾನು ಆಡಿಬಿಟ್ಟಿದ್ದೆ. ನಳಿನಿ ಇದ್ದಾಳೆ, ನೋಡ್ಕೋತಾಳೆ ಬಿಡಿ. ನೀನು ಮಲ್ಗಿ ರೆಸ್ಟ್ ತಗೋ, ಒಂದಿಷ್ಟು ಕೆಲಸ ಇದೆ, ಮುಗಿಸ್ಬಿಡ್ತೀನಿ. ಹೆಂಡತಿಯ ಬೆನ್ನು ತಟ್ಟಿ ಫೈಲಿನ ಮುಂದೆ ಕೂತರು. 5 ನಿಮಿಷಕ್ಕೆ ಮುನ್ನವೇ ಬಾಗಿಲ ಬಳಿ ಬಂದ ನರಹರಿ, ಮ್ಯಾ ಗೆಟ್ ಇನ್? ವಿದ್ಯಾರ್ಥಿಯಂತೆ ಕೇಳಿದಾಗ ದಕ್ಷಿಣಮೂರ್ತಿಗಳು ನಕ್ಕರು. ಮಕ್ಕಳಿಗೆ ತಾಯಿ ತಂದೆಯರು ಅಂತಃಪುರಕ್ಕೆ ಬರಲು ಪರ್ಮಿಷನ್ ಏನು ಬೇಕಾಗಿಲ್ಲ, ಬಾರೋ ಅಂತ ಕರೆದರು. ಒಳಗೆ ಬಂದ ಅವನ ಮುಖ ಸ್ವಲ್ಪ ತಗ್ಗಿತು. ತಂದೆಯನ್ನು ಎದುರಿಸಿ ಮಾತನಾಡಲಾರ. ಅಮ್ಮ, ನಾನು ಬಂದಿದ್ದು ಗೊತ್ತಾಗಲಿಲ್ವಾ? ತಾಯಿಯ ಪಕ್ಕಕ್ಕೆ ಕೂತ. ಯಾಕೆ ಗೊತ್ತಾಗಲಿಲ್ಲ? ನಳಿನಿದ್ದಾಳಲ್ಲ, ನೋಡ್ಕೋತಾಳೆ ಅಂತ ಸುಮ್ಮನಿದ್ದೆ ಎಂದು ಮಲಗಿದರು. ನಿನ್ನ ಮಾವನವರು ಬಂದಿದ್ರು ಕಣಯ್ಯ, ಒಳ್ಳೆ ಅವರೆಕಾಯಿ ತಂದಿದ್ದ. ಪುಣ್ಯಾತ್ಮ, ಅವರ ಮಗಳು ಉಸಿಲಿ ಮಾಡಿ ಹಾಕಿದ್ಲು. ಪಟ್ಟಾಗಿ ಹೊಡೆದಿದ್ದು ಆಯಿತು. ತಾಯಿ ಮಗ ಮಾತಾಡಿಕೊಳ್ಳಿ, ನಾನು ವರಂಡಾಗೆ ಹೋಗ್ತೀನಿ. ಫೈಲ್ ಎತ್ತಿಕೊಂಡು ಹೊರಟರು. ಎದೆಯಾಲಿನೊಂದಿಗೆ ತಾಯಿ ಮಗ ನಡುವೆ ಬೆಳೆಯುವ ಭಾವನಾತ್ಮಕ ಸಂಬಂಧ ಪ್ರಕೃತಿ ಧರ್ಮವೆಂದು ಅವರಿಗೆ ಗೊತ್ತು. ಎಷ್ಟೋ ಆತ್ಮೀಯವಾಗಿ ಬೆಳೆಸಿದರೂ ತಾಯಿಯೊಂದಿಗೆ ಬೆಸೆತ ತಂದೆಯೊಂದಿಗೆ ಸಾಧ್ಯವಿಲ್ಲವೆಂದು ಅವರಿಗೆ ಗೊತ್ತು. ಇವತ್ತು ಅರ್ಧ ದಿನ ರಜನಾ, ಮತ್ತೆ ಹೋಗೋದು ಇದೆಯಾ? ಅಸ್ವಸ್ಥವಾದ ಮಗನ ಕ್ರಾಫ್ ಸರಿ ಮಾಡುತ್ತಾ ಕೇಳಿದರು. ಅಷ್ಟರಲ್ಲಿ ಬಾಗಿಲಿಗೆ ನಳಿನಿ ನೆರಳಾಡುತ್ತಾ ಹೋಗಿ ನೋಡು ಎಂದರು. ಪ್ರಸ್ತಾಪಿಸಬೇಕೆಂದುಕೊಂಡ ಮಾತುಗಳನ್ನು ಹಾಗೆಯೇ ನುಂಗಿಕೊಂಡ. ಶುಭಳ ಮದುವೆಯಾದ ಹೊಸದರಲ್ಲಿ ಒಮ್ಮೆ ನರ್ಸಿಂಗ್ ಹೋಮ್ಗೆ ದಾಖಲಾಗಿದ್ದರು ಸುಕನ್ಯಾ. ಆಗ ಮಗನನ್ನು ಕಾರಿಡಾರ್ ಮೂಲೆಗೆ ಕರೆದೊಯ್ದು ಹೇಳಿದರು, ಈಚೆಗೆ ನಿಮ್ಮಮ್ಮ ತೀರಾ ಮೃದುವಾಗಿ ಬಿಟ್ಟಿದ್ದಾಳೆ. ಆರ್ಥಿಕ ತೊಂದರೆಗಳು ನಮ್ಮಂಥ ಕುಟುಂಬಗಳಲ್ಲಿ ಇದ್ದಿದ್ದೆ. ಅವಳಿಗೆ ಏನೂ ತಿಳಿಯೋದು ಬೇಡ. ಆದರೂ ಯಾವುದೋ ವಿಷಯಗಳು ಅವಳೊಳಗೆ ಹೋಗೋದು ಬೇಡ. ಆಗ ಅವರ ಕೈ ಭುಜದ ಮೇಲಿತ್ತು. ಆಗ್ಲಣ್ಣ ಎಂದಿದ್ದ. ಅದು ಅವನ ನೆನಪಿನಲ್ಲಿ ಹಚ್ಚಹಸಿರಾಗಿತ್ತು. ಅವರೇಕಾಳು ಉಸ್ಲಿ ಮಾಡೋ ಕನಸು ಬಿದ್ದಿತ್ತು ಅಷ್ಟೇ. ಮೇಲೆದ್ದ. ತಂದೆಯ ಬಳಿಯಲ್ಲಿಯೇ ಮಾತನಾಡುವ ನಿರ್ಧಾರ ಅವನದು. ಹೇಗೋ ಬಂದಿದ್ದೀನಿ, ಶುಭಗೆ ಉಸ್ಲಿ ಅಂದರೆ ಭಾಳ ಇಷ್ಟ. ಕೊಟ್ಟು ಅಲ್ಲೇ ಮಧ್ಯಾಹ್ನದ ಕಾಫಿ ಗಿಟ್ಟಿಸ್ಕೊಂಡು ಸಂಜೆ ಬರ್ತೀನಿ ಎಂದ. ಬೆಳಿಗ್ಗೆ ಅವರೇಕಾಯಿ ನೋಡಿದಾಗ ಅವರ ಮನದಲ್ಲಿ ಮೂಡಿದ್ದು ಅದೇ. ಇಡೀ ಬ್ಯಾಗ್ ತುಂಬಿಕೊಂಡಿದ್ದ ಸುಳಿಯಲು ಬಂದಾಗ ಅರ್ಧ ಇತ್ತು. ತಮ್ಮದೇ ಭ್ರಮೆ ಎಂದುಕೊಂಡರು. ಅದರಲ್ಲಿ ಅರ್ಧ ನಳಿನಿ ತೆಗೆದಿಟ್ಟಾಗ ಆ ಯೋಚನೆ ಬಿಟ್ಟಿದ್ದರು. ನಿನ್ನಿಷ್ಟ, ಒಬ್ಬನೇ ಬೇಡ, ಇಬ್ಬರು ಹೋಗ್ಬನ್ನಿ. 2 ವಾರದಿಂದ ಬಂದಿಲ್ಲ, ಆದರೆ ನಾಳೆ ಹೋಗ್ಬರ್ತೀನಿ. ಮಗಳ ನೆನಪಾದಾಗ ಮೆತ್ತಗಾದರು. ಸದಾ ತಾಯಿಗೆ ಅಂಟಿಕೊಂಡೇ ಇರುತ್ತಿದ್ದ ಅವಳು ಹೆಚ್ಚಿಗೆ ತಮಗೆ ಇಷ್ಟವೇನು ಅನಿಸಿಬಿಡುತ್ತಿತ್ತು ಅವರಿಗೆ. ಅದು ಭ್ರಮೆಯೋ, ಒಂದು ರೀತಿ ಮೌಳಿ, ಉಷಾ, ನರಹರಿ ಎಲ್ಲರ ಬಗ್ಗೆಯೂ ಅಂತ ತಳಮಳವೇ. 2 ದೊಡ್ಡ ಪ್ಲೇಟ್ಗಳು ತುಂಬ ಉಸಿಲಿ ತುಂಬಿಕೊಂಡು ಕಾದು ಕುಂತಿದ್ದಳು ರೂಮಿನಲ್ಲಿ. ಅವನೇನು ಹರಿಸಕನಲ್ಲ, ತಂಗಿಯ ನೆನಪಿನಲ್ಲಿದ್ದವನು ರೊಮ್ಯಾನ್ಸ್ ಮೂಡಿಗೆ ಇಳಿಯವನಲ್ಲ. ಅದನ್ನ ಡಬ್ಬಿಗೆ ಹಾಕಿಕೋ, ಶುಭಾಳ ಮನೆಯಲ್ಲಿ ತಿಂದರಾಯಿತು, ಉತ್ಸಾಹದಿಂದ ಅಂದವನು ಮುಖಕ್ಕೆ ತಣ್ಣೀರು ಎರಚಿದಂತಾಯಿತು. ಇದನ್ನ ತೆಗೆದಿರಿಸಿದ್ದು ನನಗೆ ನಿಮಗೆ ಮಾತ್ರ, ಶುಭಾಳ ಮನೆಗೆ ಹೊತ್ಕೊಂಡು ಹೋಗ್ಲಿಕ್ಕಲ್ಲ. ಅವಳ ಮಾತಿಗೆ ಶಾಕ್ ಆದ. ರೂಮಿನಲ್ಲಿ ಎಷ್ಟರ ಮಟ್ಟಿಗೆ ನೇರವತೆ ಇದ್ದೆಂದರೆ ಇಬ್ಬರ ಉಸಿರಾಟ ಮಾತ್ರ ಕೇಳಿಸುತ್ತಿತ್ತು. ನೇರವಾಗಿ ದೀರ್ಘವಾಗಿ ನಳಿನಿಯನ್ನು ನೋಡಿದ. ಯಾವುದೇ ತಳಮೆಲ್ಲವಿಲ್ಲದೆ ಮುಖದಲ್ಲಿದ್ದು ಬೇಸರ. ಸನಿಹ ಹೋಗಿ ಮುಖವನ್ನು ಬುಗಸೆಯಲ್ಲಿಡಿದು, ನಳಿನಿ, ನಾನು ಮಾತ್ರವಲ್ಲ ಈ ಮನೆಯಲ್ಲಿರುವನು. ಅಷ್ಟಾದರೂ ವಿಶಾಲ ಮನೋಭಾವನ ಬೆಳೆಸ್ಕೋ. ಶುಭ ನನ್ನ ಪ್ರೀತಿಯ ತಂಗಿ ಹೇಳಿ ಹಿಂದಕ್ಕೆ ಸರಿದ. 2 ದಿನ ಹಿಂದೆ ಅವನ ಸಹೋದ್ಯೋಗಿ ನೀಲಕಂಠ ಬೆಟ್ಟ ತಲೆ ಮೇಲೆ ಒತ್ತುವನಂತೆ ಕ್ಯಾಂಟೀನಲ್ಲಿ ಕೂತಿದ್ದ. ಅರೇ ಫ್ರೆಂಡ್, ಮದುವೆಗೆ 6 ತಿಂಗಳು ಮೊದಲಿನಿಂದ ಹಿಮಾಲಯ ಏರಿದಷ್ಟು ಹಾರಾಡ್ತಾ ಇದ್ದೆ. ಇನ್ನು ನಿನ್ನ ಮ್ಯಾರೇಜ್ ಆಗಿ 29 ದಿನಗಳು ಮಾತ್ರ ಆಗಿದೆ. ಅಂಥದ್ರಲ್ಲಿ ಕಾವಿ ಕಮಂಡಲ ಹುಡುಕೋ ಹಾಗೆ ಕಾಣ್ತೀಯಾ? ಛೇಡಿಸಿದ. ಜೊತೆಯಲ್ಲಿದ್ದವರನ್ನು ಓಹೋ ಎಂದಿದ್ದರು. ಕ್ಯಾಂಟೀನಿಂದ ಹೊರಬಂದಾಗ ಇವನ ಕೈ ಹಿಡಿದು ಬಂದು ಮೂಲೆಗೆ ಕರೆದೊಯ್ದು, ಮದುವೆ ಆಗಬಾರ್ದಿತ್ತು ದೋಸ್ತ, ಮನೆಯಲ್ಲಿ ನಿತ್ಯ ಜಗಳ, ರಾಮಾಯಣ, ನಮ್ಮಮ್ಮನ ಬಾಯಿ ಸ್ವಲ್ಪ ಮುಂದು. ಇವಳಿಗೆ ಮೂಗಿನ ತುದಿಯಲ್ಲಿ ಕೋಪ. ನಿನ್ನ ಪ್ರಕಾರ ಕಾವಿ ಕಮಂಡಲನೇ ಬೆಟರ್. 2 ದಿನದ ಗಡ್ಡದ ಮೇಲೆ ಕೈಯಾಡಿಸುತ್ತಾ ನುಡಿದಾಗ ನರಹರಿ ನಕ್ಕಿರಲಿಲ್ಲ. ಒಳಕ್ಕೂ ಹೊರಕ್ಕೂ 1-2 ಸಲ ಓಡಾಡಿದ. ಈಗಲಾದರೂ ನಳಿನಿ ಹೋಗೋಣ ವೆಂದಳೆಂದುಕೊಂಡಳು. ಅದು ಸುಳ್ಳಾಯಿತು. ಈ ಸೋಲು ಒಪ್ಪಿಕೊಳ್ಳಲು ಸಿದ್ಧನಿಲ್ಲ ಅವನು. 5 ನಿಮಿಷದೊಳಗೆ ರೆಡಿಯಾಗ್ಲಾ? ಸ್ಕೂಟರ್ ಕೀ ಜೇಬಿಗೆ ಸೇರಿಸಿ ಹೊರಟವನು ಹಿಂದಕ್ಕೆ ಬಂದು ಎಚ್ಚರಿಸಿದ. ನೀನೇನು ಉಸ್ಲಿ ತಗೊಂಡು ಬರಬೇಡ, ಅದನ್ನ ಹಾಗೆ ಇಟ್ಕೋ, ಬೇಗ ಬಾ ಎಂದು ಕೈಗಳನ್ನು ಜೇಬಿನೊಳಗೆ ತುರುಕಿ ಹೊರಗೆ ಹೋಗಿ ನಿಂತ. ಡಬ್ಬರಿಯಲ್ಲಿ ಉಳಿದಿದ್ದ ಸ್ವಲ್ಪದಲ್ಲಿ ಅರ್ಧವನ್ನು ಪುಟ್ಟ ಡಬ್ಬಿಗೆ ಬಗ್ಗಿಸಿಕೊಂಡು ಬಂದು ಮಗನ ಕೈಗಿತ್ತರು. ಶುಭಾಗೆ ಕೊಡು, ಸ್ವಲ್ಪ ಸರಿಯಾಗಿ ವಸಂತನ ಬಗ್ಗೆ ವಿಚಾರಿಸಿಕೊಂಡು ಬಾ ಎಂದರು. ಅವರ ಕಣ್ಣುಗಳಲ್ಲಿದ್ದ ವೇದನೆ ಬೆರೆತ ನಿರ್ಲಿಪ್ತತೆಯನ್ನು ಗುರುತಿಸಿ ಹೆದರಿದ. ಬಹುಶಃ ನಳಿನಿ ಅಂದದ್ದು ಅವರ ಕಿವಿಗೆ ಬಿದ್ದಿರಬೇಕು. ಮಗನ ಕಣ್ಣುಗಳಿಂದ ಪ್ರಶ್ನೆಯನ್ನು ಓದಿಕೊಂಡ ಆಕೆ ಮುಗುಳ್ನಕ್ಕರು. ನೀನು ಸ್ವಲ್ಪ ಪೆದ್ದು. ಕೆಲವು ವಿಷಯಗಳಲ್ಲಿ ನಳಿನಿ ಆಸೆ ಬಯಕೆ ಯಾವುದೂ ತಪ್ಪಲ್ಲ, ಅದಕ್ಕೋಸ್ಕರ ವಿರಸಬೇಡ. ಹಿಂದೆ ಸಂಬಂಧಗಳು ಬೆಳೆಸಿದಾಗ 2 ಮನೆತನಗಳಿದ್ದು ಬಾಂಧವ್ಯ
ಬೆಳೀತಾ ಇತ್ತು. ಆಮೇಲೆ 2 ಮನೆ, ಈಗ ಇಬ್ಬರ ನಡುವೆಯೇ ನಿಂತು ಹೋಗುತ್ತೆ ಆ ಸಂಬಂಧ. ಕಡೆಯ ವಾಕ್ಯವಾಡುವಾಗ ಆಕೆ ಧ್ವನಿಯಲ್ಲಿ ದುಗುಡ ತುಂಬಿತ್ತು. ತಕ್ಷಣ ತಾವೆಲ್ಲಿ ದುರ್ಬಲತೆ ಪ್ರದರ್ಶಿಬಿಟ್ಟಿತೇನೋ ಎಂದು ಹೆದರಿದರು. ಒಳಗೆ ಹೋಗಿಬಿಟ್ಟರು. ಎದುರಾದ ಸೊಸೆಗೆ ಹೇಳಿದರು, ಹೇಗೋ ಹೋಗ್ತಾ ಇದ್ದೀರಲ್ಲ, ನಿನಗೆ ಫ್ರೆಂಡ್ಗೆ ಅವರೆಕಾಯಿ ತಗೊಂಡು ಹೋಗಿ ಕೊಡು ಎಂದರು. ಅವಳಿಗೆ ಅಂಥ ಮನಸ್ಸೇ ಇರಲಿಲ್ಲ. ಅವಳ ನಲ್ಲಿದ್ದಾಳೆ. ಸಂಜೆಗೆ ರಾತ್ರಿಗೋ ಕೊಡಬೇಕು. ನಿಶ್ಚಿಂತೆಯಿಂದ ಸುಳ್ಳು ಹೇಳಿದಳು. ಅವರೆಕಾಯನ್ನು ಅಂದಾಜು ಮಾಡಿದಳು. ಇನ್ನೂ 2 kg ಆದರೂ ಇತ್ತು. ಈಗ ಸ್ವಲ್ಪ ಅಪರೂಪದ್ದೇ. ಅದೇ ಪಕ್ಕದ ಮನೆಯವರಿಗೆ ಕೊಟ್ಟರೆ ಇನ್ನು 14 ರೂಪಾಯಿ ಸಿಗುತ್ತೆ ಎಂದು ಅವಳ ಅಂದಾಜು. 30 ರೂಪಾಯಿಗಳು ಉಳಿತಾಯ. ಅದೇನು ಕಮ್ಮಿಯ ಸಾಧನೆಯೇ? ಒಳಗೊಳಗೆ ತುಂಬ ಖುಷಿಯಾಯಿತು. ಸ್ವಂತ ಕಾರು, ಬಂಗ್ಲೆ ಅವಳ ಕಣ್ಮುಂದೆ ಹರಿದಾಡಿತು. ಹೋಗೋಣ. ಬಂದು ನಿಂತ ಮಡದಿಯನ್ನೇ ಆಳಿಂದ ಮುಡಿಯವರೆಗೆ ನೋಡಿದ. ತಗೋ. ಕೈಯಲ್ಲಿದ್ದ ಡಬರಿಯನ್ನು ಅವಳ ಕೈಗೆ ಕೊಟ್ಟ. ತೀರ ಸಪ್ಪೆಗಿದ್ದ ಶುಭ ಎಳೆತಂದಳು ನಗೆಯನ್ನು ಪ್ರಯತ್ನಪೂರ್ವಕವಾಗಿ. ಬನ್ನಿ, ನನ್ನ 6th ಸೆನ್ಸ್ ಹೇಳ್ತಾ ಇತ್ತು ನೀವು ಬರ್ತೀರಾ ಅಂತ. ಮುಖ ತುಂಬ ಹರ್ಷ ತುಂಬಿಕೊಂಡು ಹೇಳಿದಳು. ನರಹರಿ ಕಣ್ಣುಗಳು ತೀರಾ ಕಿರಿದಾದವು. ಸಹಜವಾದ ನಗು ಎಲ್ಲವೆನ್ನಿಸಿತು. ಯಾವುದಾದ್ರೂ ಡ್ರಾಮಾ ಕಂಪನಿಯಲ್ಲಿ ಪಾಠ ಮಾಡ್ತಿದ್ದೀಯಾ? ತಂಗಿ ಮುಖವನ್ನೇ ನೋಡುತ್ತಾ ಹೇಳಿದ. ಶುಭ ಗೊಳ್ಳೆಂದು ನಕ್ಕು ಬಿಟ್ಟಳು. ನಿಷ್ಕಲ್ಮಶವಾದ ನಗೆ. ನಿಂಗೆ ಗೊತ್ತಿಲ್ಲದೆ ಯಾವ ನಾಟಕದಲ್ಲಿ ಪಾಠ ಮಾಡಲಯ್ಯ ಅಂತ ಹೇಳಿದರು. ಅವೆಲ್ಲ ಕಾಲೇಜ್ ದಿನಕ್ಕೆ ಮುಗಿದು ಹೋಯಿತು. ನನಗೇನು ಪ್ರೈಸ್ ಬಂದಿರಲಿಲ್ಲ. ಬೆಸ್ಟ್ ನಟಿ ಎಂದೆ. ಬರೀ ಅಣ್ಣನ ತಂಗಿಯನ್ನೇ ಮಾತನಾಡಲು ಬಿಟ್ಟು ಇಡೀ ಮನೆಯಲ್ಲಿ ಬೆಲೆ ಬಾಳುವ ಪದಾರ್ಥಗಳನ್ನು ನೋಡತೊಡಗಿದಳು ನಳಿನಿ. ಇವೆಲ್ಲ ಶುಭನ ಒಡತಿ. ತಾನು ಸಂದರ್ಭ ಸಮಯ ಮರೆತು ಅವಳಿಗೆ ಅಳಬೇಕೆನಿಸಿಬಿಟ್ಟಿತ್ತು. ಯಾಕೆ ನಳಿನಿ ಒಂಥರ ಇದ್ದಾರೆ? ಅವಳತ್ತ ಲಕ್ಷ್ಯ ವಹಿಸಿದಳು. ಅವರೇಕಾಯಿ ಉಸ್ಲಿ ತಿಂದವರು ಈ ಸ್ಥಿತಿಗೆ ಇಳಿತಾರೆ. ಅಂಗಿಸುತ್ತಾ ಮಡದಿಯತ್ತ ತುಂಟ ನೋಟ ಬೀರುತ್ತಾ ಅವಳ ಇದ್ದಿದ್ದು ಕನಸಿನ ಪ್ರಪಂಚ. ಈ ಮಾತುಗಳು ಕೇಳಿಸೇ ಇಲ್ಲ. ಬನ್ನಿ ಶುಭ. ಕೈ ಹಿಡಿದು ಅಡುಗೆ ಮನೆಗೆ ಕರೆದೊಯ್ದಳು. ನೀವೊಂದಿಷ್ಟು ದ್ರಾಕ್ಷಿ ಗೋಡಂಬಿ ಆರಿಸಿಕೊಡಿ. ನಮ್ಮ ನರಹರಿಗೆ ಸಿಹಿ ಅಂದರೆ ಭಾಳ ಇಷ್ಟ. ಅವಳನ್ನು ಕೂಡಿಸಿ ದ್ರಾಕ್ಷಿ ಗೋಡಂಬಿಯನ್ನು ಡಬ್ಬಿ ಕೊಟ್ಟಳು. ಹೊರಗೆ ಬಂದ ತಂಗಿಯನ್ನು ಕೈ ಹಿಡಿದು ಕಾಂಪೌಂಡ್ ಮೂಲೆಗೆ ಕರೆದೊಯ್ದ. ನೀನು ನಾರ್ಮಲ್ ಆಗಿಲ್ಲ. ರೇಗಿದಂತಿತ್ತು ಅವನ ಸ್ವರ. ನನಗೆ ನಾರ್ಮಲ್ ಅಬ್ನಾರ್ಮಲ್ ನಡುವಿನ ವ್ಯತ್ಯಾಸವೇ ಗೊತ್ತಿಲ್ಲ. ಇವೆಲ್ಲ 1-2 ವರ್ಷ. ಬೇಕಾದರೆ ಕೇಳಿ ನೋಡು. ನಿನ್ನ ಶ್ರೀಮತಿಯವರನ್ನ ಹತ್ರ ಜಾರಿಕೊಂಡಳು. ಮುಖಾಮುಖಿಯಾಗಿ ರಾತ್ರಿ ಕೇಳಿದ ವಸಂತ್. ನನಗೆ ಸ್ಕೂಟರ್ ಬೇಕು. ಹೇಗೋ ನಿಮ್ಮಪ್ಪ ರಿಟೈರ್ಡ್ ಆಗ್ತಿದ್ದಾರೆ. ಆದಮೇಲೆ ನಮಗೇನು ಸಿಗುತ್ತೆ? ಈಗಲೇ ಕೇಳು. ಗಂಡನ ಧೈರ್ಯಕ್ಕೆ ಬೆಚ್ಚಿಬಿದ್ದಳು. ಇದು ಅವನ ನೈಜ ಸ್ವಭಾವವಲ್ಲವೆಂದು ಅವಳಿಗೆ ಗೊತ್ತು. ಅದನ್ನು ನರಹರಿಯ ಮುಂದೆ ಹೇಳಲು ಸಾಧ್ಯವೇ? ಪಕ್ಕದ ಮನೆಯ ಪುಟ್ಟ ಹುಡುಗಿ ಬಂದಾಗ ಸುಕನ್ಯಾ ಪೇಪರ್ ನೋಡುತ್ತಿತ್ತು. ಓದುವ ಅಭ್ಯಾಸ ಅವರ ಅತ್ಯಂತ ಮೆಚ್ಚಿನದು. ಅಕ್ಕಪಕ್ಕದವರೊಡನೆಯೂ ಇಲ್ಲ ಬೇರೆಯವರೊಂದಿಗೆ ಅದು ಇದು ಮಾತನಾಡುವುದು ಆಕೆಗೆ ಇಷ್ಟವಿಲ್ಲ. ದುಡ್ಡು ಕೊಡಬೇಕಂತೆ. ಪಕ್ಕದ ಮನೆಯ ಪುಟ್ಟ ಹುಡುಗಿ ಬಾಗಿಲಲ್ಲಿ ಬಂದು ನಿಂತಾಗ ಆಕೆಗೇನು ಅರ್ಥವಾಗಿಲ್ಲ. ಬಾ ಎನ್ನುವಂತೆ ಸನ್ನೆ ಮಾಡಿ ಕರೆದರು. ಏನು ಮರಿ? ಮತ್ತೆ ಅದೇ ರಾಗ. ಅಕ್ಕಪಕ್ಕದವರ ನಡುವೆ ಸಕ್ಕರೆ ಬೇಳೆ ಕಡೆ ಕೇಳುವಂಥ ಸಂಬಂಧವೇ ಕೂಡ ಇರಲಿಲ್ಲ. ದುಡ್ಡು ಇಸ್ಕೊಂಡು ಬಾ ಅಂದರು ಎಂದಳು. ಬಾಗಿಲು ಬಿಟ್ಟು 1 ಇಂಚೂ ಕೂಡ ಒಳಗೆ ಬರಲಿಲ್ಲ. ಅಂಥ ಹಠಮಾರಿ ಅವರು. ಅರಿಯದ ಮಕ್ಕಳಲ್ಲಿ ಇಂಥ ವೈರತ್ವ ಬೆಳೆಸಿದ್ದರು. ಉಷಾ ಮನೆಯಲ್ಲಿ ಇದ್ದುದರಿಂದ ಅವಳನ್ನು ಕೂಗಿದರು. ಪಕ್ಕದ ಮನೆ ಹುಡುಗಿ ದುಡ್ಡು ಕೊಡಿ ಅಂತ ಬಂದಿದ್ದಾಳೆ. ಕೈಯಲ್ಲಿ ಬಾಲ್ ಪೆನ್ ಹಿಡಿದು ಬಂದವಳು ಕಣ್ಣುಗಳಲ್ಲಿ ಬೆರಗಿತ್ತು. ನನಗೆ ಗೊತ್ತಿಲ್ಲಮ್ಮ, ಮಾತುಕತೆನೇ ಇಲ್ಲ. ನನ್ನ ದುಡ್ಡು ಕಾಸಿನ ವ್ಯವಹಾರ ಎಲ್ಲಿ ಎನ್ನುತ್ತಲೇ ಅವಳ ಬಳಿ ಹೋದಳು. ಯಾರು ಕಳಿಸಿದ್ದು ಕೇಳಿದಳು. ಅಜ್ಜಿ. ಆ ಕಡೆ ಈ ಕಡೆ ಬಾಗಿಲು ವಾಸುಗಾಲುಗಳನ್ನು ಹಿಡಿದು ಹೊಸಲು ಮೇಲೆ ನಿಂತು ಅತ್ತಿತ್ತ ಕೂಗುತ್ತಾ ಬೇಗ ಕೊಡಿ ಜೋರು ಮಾಡಿದಳು. ಬಂದ ಮೌಳಿ ಸ್ವಲ್ಪ ಜೋರಾಗಿ ಕೇಳಿಸುವಂತೆ, ನಮ್ಮ ತೆಂಗಿನಕಾಯಿ ತಗೊಂಡಿದ್ದಕ್ಕೆ ನೀವೇ ದುಡ್ಡು ಕೊಡಬೇಕು. ನಾವೆಲ್ಲ ಹೋಗಿ ನಿಮ್ಮಜ್ಜಿಗೆ ಹೇಳು ಎಂದು ಹೇಳಿ ಕಳಿಸಿದ. ಕಾಂಪೌಂಡ್ ದಾಟುವವರೆಗೂ ಸುಮ್ಮನಿದ್ದ ಪುಟ್ಟ ಹುಡುಗಿ ಜೋರಾಗಿ ಅಳುತ್ತಲೇ ಮನೆಗೆ ಹೋಯಿತು. ಆಕೆ ಬಾಯಿಗೆ ಬಂದಂತೆ ಶುರು ಮಾಡಿಬಿಟ್ಟಳು. ವಿಷಯ ಏನು ಅಂತ ಯಾರಿಗೂ ಗೊತ್ತಾಗಿರಲಿಲ್ಲ. ಉಷಾ ಮೌಳಿ ಹೊರಗೆ ಹೋದರೂ ಸುಕನ್ಯಾ ಬಿಡಲಿಲ್ಲ. ಬೆಚ್ಚಗೆ ಹೊದ್ದು ಬಾಗಿಲ ಹಾಕಿಕೊಂಡು ಮಲಗಿದ್ದ ನಳಿನಿಗೆ ಇದು ಗೊತ್ತೇ ಇರಲಿಲ್ಲ. ಮಧ್ಯೆ ಸುಮ್ಮನಿದ್ದ ಆಕೆ ನರಹರಿಯ ಸ್ಕೂಟರ್ ಕಂಡ ಕೂಡಲೇ ಶುರು ಮಾಡಿ ಕೊಡಬೇಕಾದ ದುಡ್ಡಿಗೆ ಕಳಿಸಿದ್ರೆ ಬಾಯಿಗೆ ಬಂದಂಗೆ ಅಂದು ಕಳಿಸ್ತಾರೆ. ನಿಮ್ಮ ಮನೆಯಲ್ಲಿ ಅವನಿಗೆ ಫಿರ್ಯಾದು ಒಪ್ಪಿಸಿದರು. ಅವನಿಗೆ ಆಶ್ಚರ್ಯ. ಅಂಥ ಸ್ವಭಾವ ಯಾರಿಗೂ ಇಲ್ಲ. ಯಾವ ದುಡ್ಡು? ಬೀದಿಯಲ್ಲಿ ಕೇಳಿ ರಾಮಾಯಣ ಮಾಡಿಕೊಳ್ಳುವುದರ ಬದಲು ಒಳಗೆ ಹೋಗಿ ವಿಚಾರಿಸುವುದು ಸೂಕ್ತವೆಂದುಕೊಂಡ. ದಯವಿಟ್ಟು ಸ್ವಲ್ಪ ಸುಮ್ಮನೆ ಅದೇನು ಅಂತ ವಿಚಾರಿಸ್ಕೊಂಡು ಬರ್ತೀನಿ. ಸ್ಕೂಟರ್ ನಿಲ್ಲಿಸಿ ಒಳಗೆ ಬಂದ. ಬಾಗಿಲಲ್ಲಿ ಇದ್ದ ಉಷಾ ಕೇಳಿದ ಮುನ್ನವೇ ಹೇಳಿದಳು, ಏನೋ ಗೊತ್ತಿಲ್ಲಪ್ಪ, ಅವರ ಮನೆಗೆ ಹುಡುಗಿ ದುಡ್ಡಿಗೋಸ್ಕರ ಬಂದಿತ್ತು. ಯಾಕೋ ಏನೋ ಮೌಳಿ ಒಂದು ಮಾತು
ಸಂಬಂಧ, ಅದಕ್ಕೆ ಕೂಗಾಟ. ಸುಕನ್ಯಾ ಕೂಡ ಅದೇ ಹೇಳಿದವರು. ಅವರುಗಳ ಹತ್ರ ಮಾತಾಡಿ ವರ್ಷಗಳೇ ಉರುಳಿ ಹೋಯಿತು. ಆಗಾಗ ಬೈದುಕೊಳ್ತಾರೆ, ಇವರು ಯಾಕೋ ಆ ಮಗುನ ಕಳಿಸಿ ಯುದ್ಧ ಸಾರಿದ್ದಾರೆ. ಆಗಾಗ ಅವರು ಮಾತಾಡೋದು ನಳಿನಿ ಹತ್ರ ಮಾತ್ರ. ಇದರಲ್ಲಿ ನಳಿನಿ ಎನ್ನುವ ಕಲ್ಪನೆ ಕೂಡ ಅವರಿಗೆ ಇರಲಿಲ್ಲ. ಅಷ್ಟರಲ್ಲಿ ಮೇಕಪ್ ಮುಗಿಸಿ ಫ್ರೆಶ್ ಆಗಿ ಪ್ರತ್ಯಕ್ಷ ಆದ ಅವಳತ್ತ ತೀಕ್ಷ್ಣ ನೋಟ ಎಸೆದ. ಪಕ್ಕದ ಮನೆ ಮಗು ದುಡ್ಡು ಕೇಳೋಕೆ ಬಂದಿತ್ತಂತೆ. ಮುಂದುವರಿಸಲಿಲ್ಲ. ಅದನ್ನು ಅವನು ಕೂಡ ಊಹಿಸಲಾರ. ಕೆಂಪಗಿನ ಅವಳ ಮುಖ ಗೋಡೆಯ ಬಣ್ಣಕ್ಕೆ ತಿರುಗಿತು. ಆದರೂ ಯಾಕೋ ಸಿಕ್ಕಿ ಹಾಕಿಕೊಳ್ಳಲು ಇಷ್ಟಪಡಲಿಲ್ಲ. ಏನೋ ನನಗೇನು ಗೊತ್ತಿಲ್ಲ, ಕಾಫಿ ತರ್ತೀನಿ, ಕಿಚನ್ಗೆ ಹೋಗಿಬಿಟ್ಟಳು. ಅಲ್ಲಿಗೆ ನರಹರಿ ಸುಮ್ಮನಾಗುತ್ತಾನೇನೋ ಅಂತ. ಆಮೇಲೆ ತಾನೇ ಹೋಗಿ ಕೊಟ್ಟರಾಯಿತೆಂದುಕೊಂಡಳು. ಆದರೆ ನರಹರಿ ನೇರವಾಗಿ ಅವರ ಮನೆಯೊಳಕ್ಕೆ ಹೋದ. ಮನೆಯಲ್ಲಿದ್ದ ಜನರೆಲ್ಲ ಒಂದೊಂದು ಮಾತು ಎನ್ನುತ್ತಾ ವಿಷಯವನ್ನು ವಿವರಿಸಿದರು. ಜೇಬಿನಿಂದ ನೂರರ ನೋಟ್ ತೆಗೆದು ಅವರಿಗೆ ಕೊಟ್ಟ. ಇರಲಿ ಬಿಡಿ, ಅವರೇಕಾಯಿ ಕೂಡ ಕೊಂಡಿದ್ದಲ್ಲ, ನೀವು ನಾಮಕರಣಕ್ಕೆ ಕರೆದರೆ ಸಾಕು. ಸಿಹಿಯಾಗಿ ಹೇಳಿ ಒಂದು ಕಪ್ ಕಾಫಿ ಕುಡಿದು ಶಾಂತವಾಗಿಯೇ ಮನೆಗೆ ಬಂದ. ಎಲ್ಲರ ನೋಟ ಇವನತ್ತಲೇ. ನಳಿನಿ ನೋಟ ಅವನ ತೀಕ್ಷ್ಣ ಕಣ್ಣುಗಳನ್ನು ಸಂಧಿಸಲಾರದೆ ಹೋಯಿತು. ಏನಿಲ್ಲಮ್ಮ, ಅವರ ಮಗು 10 ಪೈಸೆ ನಮ್ಮ ಕಾಂಪೌಂಡ್ ಒಳಕ್ಕೆ ಹಾಕಿಬಿಟ್ಟಿತ್ತಂತೆ. ಅದರ ವಸೂಲಿಗೆ ಬಂದಿತ್ತು. ನಾನೇ 50 ಪೈಸೆ ಬಿಲ್ಲೆ ಕೊಟ್ಟು 1.5 ರೂಪಾಯಿ ಕಾಫಿ ಕುಡಿದು ಬಂದೆ. ಇಡೀ ಚಿತ್ರವನ್ನು ಬದಲಾಯಿಸಿಬಿಟ್ಟ. ಎಷ್ಟು ಎಂದರೆ ತಾಯಿಯ ಮುಂದೆ ತಲೆ ಎತ್ತುವುದು ಕೂಡ ಅವನಿಂದ ಸಾಧ್ಯವಾಗಲಿಲ್ಲ. ರೂಮಿಗೆ ಹೋದವನು ಬಟ್ಟೆ ಬದಲಾಯಿಸಿದ. ಎಂದಿನಂತೆ ಬರದೆ ಅಲ್ಲಿಯೇ ಉಳಿದ. ತಕ್ಷಣ ಹೊರಗಡೆ ಬಂದುಬಿಡ್ತಾರಾ? ತಿಂಡಿ ಕಾಫಿ ಒಳಗೆ ತಂದು ಬಿಡ್ತೀನಿ. ಅಸಮಾಧಾನದ ಜೊತೆ ಇಂಥ ಬೇಡಿಕೆಯನ್ನು ಆಗಾಗ ಮುಂದುವರಿಸುತ್ತಿದ್ದಳು ನಳಿನಿ. ಅವೆಲ್ಲ ಅಪರೂಪಕ್ಕೆ ಚೆನ್ನಾಗಿರುತ್ತೆ. ದಿನ ಅದೇ ಆದರೆ ಬೇಸರವಾಗಿ ಬಿಡುತ್ತದೆ. ಹಾಗೆ ಆಗೋಕೆ ನಾವು ಬಿಡಬಾರ್ದು ಅವಳನ್ನು. ಅಂಥ ಸಂದರ್ಭಗಳಲ್ಲಿ ಹೊರಗೆ ಎಳೆದುಕೊಂಡು ಬರುತ್ತಿದ್ದ. ಇಬ್ಬರನ್ನು ಕೂಡಿಸಿ ತಿಂಡಿ ಕೊಡುತ್ತಿದ್ದರು ಸುಕನ್ಯಾ. ಮಗನ ಕಾಟಕ್ಕೆ ಸ್ವಲ್ಪ ರುಚಿ ನೋಡುತ್ತಿದ್ದರೂ ಕೂಡ. ಗಂಡನ ಹಿಂದೆ ಹಾಜರಾಗುತ್ತಿದ್ದ ನಳಿನಿ ಪತ್ತೆ ಇಲ್ಲ ಇಂದು. ಅದರ ಬದಲು ಉಷಾ ಬಂದಳು. ತಿಂಡಿ ಇಲ್ಲೇ ತರಲಾಣ? ಬೇಡುವನಂತೆ ತಲೆ ಅಲ್ಲಾಡಿಸಿದ. ಆ ಕಾಫಿಯನ್ನು ಏನೋ ಹೊಟ್ಟೆ ಭರ್ತಿಯಾಗಿಬಿಟ್ಟಿದೆ. ರಾತ್ರಿ ಒಟ್ಟಿಗೆ ಊಟ ಮಾಡ್ತೀನಿ ಬಿಡು. ಗಡಿಯಾರ ಕಣ್ಮುಂದೆ ಹಿಡಿದು ಸೆಕೆಂಡ್ಗಳನ್ನು ಲೆಕ್ಕ ಹಾಕತೊಡಗಿದ. 1 ನಿಮಿಷ 26 ಸೆಕೆಂಡ್ಗೆ ಒಳಗೆ ಬಂದಳು ನಳಿನಿ. ಅತ್ತೆ ನಿಮ್ಮನ್ನು ತಿಂಡಿಗೆ ಕರೀತಾ ಇದ್ದಾರೆ. ಅವನ ನೋಟ ನೆಲದ ನೋಡಿದಾಗ ಡಕ್ಕು ಬಿಟ್ಟ. ನಾಚಿಕೆ ಸಂಕೋಚ ಯಾಕೆ? ಮೊದಲ ರಾತ್ರಿನೇ ನನ್ನ ಕಣ್ಣುಗಳನ್ನು ಧೈರ್ಯವಾಗಿ ಫೇಸ್ ಮಾಡಿದೆ. ಪರವಾಗಿಲ್ಲ, ತಲೆ ಎತ್ತು ಎಂದ. ಮುಂದೆ ಆಗಬಹುದಾದ ಘಟಸ್ಫೋಟದ ಅರಿವಿತ್ತು. ನರಹರಿ ತಾನು ನಳಿನಿಯ ಸಮೀಪಕ್ಕೆ ಹೋಗಿ ತೋರ್ಗೈ ಬೆರಳಿನಿಂದ ಗದ್ದವನ್ನಿಡಿದು ಮುಖವನ್ನೆತ್ತಿ, ವಿಷಯ ನಿನ್ನ ಪಾಲಿಗೆ ಚಿಕ್ಕದಿರಬಹುದು. ಬರೀ 2 kg ಅವರೆಕಾಯಿ ಜಾಸ್ತಿ ಇಲ್ಲ, 3-5ರ ನೋಟಿಗೆ ಕೊಟ್ಟಿದ್ದು. ಬೇರೆ ಕಮ್ಮಿಯೇ ಆದರೆ ಅವನ ಸ್ವರದಲ್ಲಿ ತೀಕ್ಷ್ಣತೆ ಇತ್ತು. ಯಾರು ಒಳಗೆ ಬರಬಾರದೆಂದು ಬಾಗಿಲು ಬೋಲ್ಟ್ ಹಾಕಿ ಬಂದ. ನನಗೆ ಕಾರಣ ಬೇಕು. ಮನೆಯಲ್ಲಿ ವಿಷಯ ತಿಳಿದರೆ ಯಾರು ರಾದ್ಧಾಂತ ಮಾಡೋಕೆ ಹೋಗಲ್ಲ. ಆದರೆ ಅವರುಗಳ ಎದೆಯಲ್ಲಿ ಮಡುಗಟ್ಟುವ ಬೆಂಕಿನ ನಾನು ನೋಡಲಾರೆ. ಕೊಟ್ಟಿದ್ದು ತಪ್ಪಲ್ಲ, ಹಣಕ್ಕಾಗಿ ಮಾರಿದ್ದು ಅಕ್ಷಮ ಅಪರಾಧ. ಬೇಗ ಹೇಳು ನಳಿನಿ, ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ಏರಬಹುದಾದ ಸ್ವರವನ್ನು ಪ್ರಯಾಸದಿಂದ ತಡೆದ. ಬೇಗ ಕಿರಿಚಿ ಬಿಡೋ ಸ್ಥಿತಿ ತಲುಪಿದಾಗ ಉಸಿರೆಳೆದಿದಳು. ನನಗೆ ಹಣ ಬೇಕಿತ್ತು. ನಿಧಾನವಾಗಿ ಅವನ ಮೈ ಬಿಸಿ ಏರಿತು. ಮುಖ ಚಿಕ್ಕದಾಯಿತು. ಮತ್ತೇನು ಕೇಳಲಿಲ್ಲ. ರೂಮಿನ ಬಾಗಿಲ ತೆಗೆದುಕೊಂಡು ಹೊರಗೆ ಹೋಗಿಬಿಟ್ಟ. ಬಟ್ಟೆಯಲ್ಲಿ ಸ್ಕೂಟರ್ ಏರಿದ. ಎಲ್ಲಿಗೆ ಹೋಗಬೇಕೆಂದು ಗೊತ್ತಾಗಲಿಲ್ಲ. ನಿರ್ಜನ ಪ್ರದೇಶದಲ್ಲಿ ಬಂದು ಕೂತುಬಿಟ್ಟ. ವೇಗವಾಗಿ ಹೋಗುತ್ತಿದ್ದ ಸ್ಕೂಟರ್ ಒಂದೆಡೆ ನಿಂತಿತು. ಇಳಿದ ಮೇಲೆಯೇ ಪಾರ್ಕಿನ ಮುಂಭಾಗವೆಂದು ಅರಿವಿಗೆ ಬಂದಿತು. ತೀರ ನಿರ್ಜನ ಪ್ರದೇಶ. ಆರಿಸಿಕೊಂಡು ಕೂತ. ನನಗೆ ಹಣ ಬೇಕಿತ್ತು. ಅದೇ ಅವನ ತಲೆಯಲ್ಲಿ ತಿರುಗಲಾರಂಭಿಸಿತು. ಹಣದ ಅಗತ್ಯ ಯಾರಿಗಿಲ್ಲ, ಸಾಕು ಎನ್ನುವ ಜನರು ಇದ್ದಾರೆಯೇ? ಅದರ ಆಕರ್ಷಣೆ ಎಷ್ಟು ಪ್ರಬಲವೆಂದರೆ ಯಾವುದೇ ಆಕೃತಿಯ ಮಡಿಯಾದರೂ ಕ್ಷಣ ಪಡೆಯಬಹುದೆಂದು. ಹಣ ಮಾನವನಿಗೆ 5 ರೂಪಾಯಿಗೋಸ್ಕರ ಪುಟ್ಟ ಮಗುವಿನ ಕೊಲೆ, ಆಸ್ತಿಗಾಗಿ ಅಣ್ಣ ತಮ್ಮಂದಿರ ಕೊಲೆ. ಚಿಂತನೆ ಹರಿದಂತೆಲ್ಲ ಹಣದ ಬಗ್ಗೆ ಭಯ ಆವರಿಸಿಕೊಂಡಿತ್ತು ಅವನಿಗೆ. ತಾಯಿಯ ಅನಾರೋಗ್ಯ, ಮನೆಯಲ್ಲಿ ಹೆಣ್ಣಿನ ಅಗತ್ಯವಿದೆ ಎಂದು ಮದುವೆಯಾದ. ಆದರೆ ಈಗ ಹುಡುಗಿ ಚೆನ್ನಾಗಿದ್ದಾಳೆ, PUC ವರೆಗೆ ಓದ್ದು, ಶ್ರೀಮಂತರೇನೂ ಅಲ್ಲ. ನಳಿನಿಗೆ ಒಬ್ಬ ಅಕ್ಕ ಇದ್ದಾಳೆ, ಒಳ್ಳೆ ಜನ. ತಂದೆ ನಳಿನಿಯ ಮನೆತನದ ಬಗ್ಗೆ ಹೇಳಿದರಷ್ಟೇ. ಬ್ರೋಕರ್ ಚಾಮಯ್ಯ ಚಿಟಿಕೆಯೊಡೆದು ಆಸೆ ತೋರಿಸಿದ. ನೀವು ಹೂ ಅನ್ನಿ, ಸೊಸೆ 1-2 ಲಕ್ಷಗಳನ್ನು ಹಿಡಿದು ನಿಮ್ಮ ಮನೆ ಒಸೆಲು ತುಳಿತಾಳೆ. ಅದಕ್ಕೆ ಅವನಪ್ಪ ಒಪ್ಪಿರಲಿಲ್ಲ. ನಮ್ಮ ಮನೆಗೆ ಬೇಕಿರೋದು ಸೊಸೆನೇ ವಿನಃ ಅವಳು ತರೋ ಹಣವಲ್ಲ. ನಮಗೆ ಅಂಥ ಅಗತ್ಯವೂ ಇಲ್ಲ. ನೀವು ತೊಂದರೆ ತಗೋಬೇಡಿ, ಮದುವೆ ಬ್ರೋಕರಿನ ಪಕ್ಕಕ್ಕೆ ಸರಿಸಿ ಹೇಳಿದ.
ಅಂದರೆ ತಮಗೆ ಹಣದ ಅಗತ್ಯವಿರಲಿಲ್ಲವೆಂತಲ್ಲ. ಮನುಷ್ಯನ ಆಸೆ ಆಮಿಷಗಳ ಅನುಸರಿಸಿ ಇರುತ್ತೆ ಹಣದ ಅಗತ್ಯ. ಏನೋ ಇಲ್ಲಿ ಪರಿಚಿತ ಧ್ವನಿಯ ಸನಿಹದಲ್ಲಿ ನೋಟ ಪಕ್ಕಕ್ಕೆ ಹರಿಸಿದರು. ಹಲೋ ಜ್ಞಾನಿ ಕೈ ಮುಂದಕ್ಕೆ ಚಾಚಿದ. ಅವನು ಬಂದು ಇವನ ಪಕ್ಕದಲ್ಲೇ ಕೂತ. ನನಗೆ ನಿನ್ನ ಸ್ಕೂಟರ್ ನೋಡಿ ಆತಂಕವಾಯಿತು. ಇಲ್ಲೇ ಎಲ್ಲಾದರೂ ಮರಕ್ಕೆ ನೇಣು ಹಾಕೊಂಡ್ಬಿಟ್ಟ ಅಂತ ಅಂದುಕೊಂಡೆ. ನಕ್ಕು ಬಿಟ್ಟ. ಅವನ ನಗೆಗೆ ನರಹರಿಯೂ ನಗು ಸೇರಿತು ಕೂಡ. ಮಾವನ ಮನೆಗೆ ಹೋಗಿದ್ದೆ. ತಾಳಿ ಕಟ್ಟಿದ ಮಾತ್ರಕ್ಕೆ ಗಂಡನ ಗುತ್ತಿಗೆ ತಗೊಂಡಿದ್ದಾರೆ ಅಂತ ಆಡ್ತಾರೆ ಈ ಹೆಣ್ಣುಗಳು. ಬೇಡಪ್ಪ ಬೇಡ, ಮುನಿಸ್ಕೊಂಡು ಹೋಗಿದ್ದಾಳೆ. ರಂಪರಾದ ಅಂತ ಬೇಸತ್ತು ಹೋಯಿತು. ಅವಳಪ್ಪ ಸ್ಕೂಟರ್ ಕೊಟ್ಟಿರಬಹುದು. ನನ್ನ ತಮ್ಮ ಹತ್ತಿದ ತಪ್ಪಿಗೆ ಹೋಯ್ತು. ಅವನ ಪುರಾಣ ಬಿಚ್ಚಿದ. ಇಂಟ್ರೆಸ್ಟ್ ಅನ್ನಿಸಿರಲಿಲ್ಲ ಅವನಿಗೆ. ಜಗತ್ತು, ಸಮಾಜ, ಮನೆಯಲ್ಲಿ ಎಷ್ಟೋ ಗಂಭೀರವಾದ ಸಮಸ್ಯೆಗಳಿರುವಾಗ ತೀರ ಕ್ಷುಲ್ಲಕ ವಿಚಾರ ಕಾರಣಗಳಿಗೆ ಸಾಮರಸ್ಯವನ್ನು ಹಾಳು ಮಾಡುವ ಬಗೆಗೆ ಅವನಿಗೆ ಕೋಪಕ್ಕೆ